ನಮಸ್ಕಾರ. ನನ್ನ ಹೆಸರು ಪಾಂಡುರಂಗ. ನಾನು ಬೆಂಗಳೂರಿನಲ್ಲಿದ್ದೀನಿ. ಕಳೆದ 18 ವರ್ಷದಿಂದ ನಾನೊಬ್ಬ ಸಾಫ್ಟ್ವೇರ್ ಉದ್ಯೋಗಿ. ನಾನು ಸರ್ ಅವ್ರ ಸಂಪರ್ಕಕ್ಕೆ ಕಳೆದ ಒಂದು 4-5 ತಿಂಗಳಿಂದ ಬಂದಿದ್ದೆ. ಅವರ ಪ್ರತಿಯೊಂದು ವಿಡಿಯೋಗಳನ್ನು ನೋಡ್ತಾ ಇದ್ದೆ. ಹೀಗಾಗಿ ಅವ್ರ ಸಂಪರ್ಕದಲ್ಲಿ ಬರಬೇಕು, ಹೆಚ್ಚೆಚ್ಚು ಕಲಿಬೇಕಂತ ನನಗೊಂದು ಆಸೆ ಆಯಿತು. ಇವಾಗ ನಾನು ಕೂಡ ಡೈರಿ ಫಾರ್ಮ್ ಮಾಡಬೇಕು, ಒಬ್ಬ ಸ್ಟಾರ್ಟಪ್ ಆಗಬೇಕು ಅಂತ ಅದರಲ್ಲಿ ಸರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಸರ್ ನನಗೆ 2 ಅಸೈನ್ಮೆಂಟ್ ಕೊಟ್ಟಿದ್ರು. ಒಂದು ಸಂಭಾಜಿನಗರ್ ಅಂದರೆ ಔರಂಗಾಬಾದ್ ಹತ್ರ ಒಂದು ಗೋಶಾಲೆ ಇದೆ, ಶ್ಯಾಮ್ ಗೋಶಾಲ ಅಂತ. ಅಲ್ಲಿ ನಾನು 2 ದಿವಸ ವಿಸಿಟ್ ಮಾಡಿದೆ. ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಆಕಳ ಸಗಣಿ ಏನಿದೆ ಅದು ವೇಸ್ಟ್ ಆಗಿ ಹೊರಗಡೆ ಹೋಗ್ತಾ ಇರ್ತದೆ. ಆದರೆ ಇಲ್ಲಿ ಆಕಳ ಸಗಣಿ ಅಂದರೆ ಗೋಮಯ, ಗೋಮೂತ್ರ, ಪಂಚಗವ್ಯ, ಇದರಿಂದ 15ರಿಂದ 16 ಪ್ರಾಡಕ್ಟ್ಗಳು ಮಾಡ್ತಾರೆ. ಆಕಳ ಕೇಕ್ ಅಂತ ಏನು ಯೂಸ್ ಮಾಡ್ತೀವಲ್ಲ, ಅದನ್ನು ನಾವು ವೆರೈಟಿ ಆಫ್ ಸೈಜಲ್ಲಿ ಮಾಡಿದರೆ ಅದು ಹೋಮಕ್ಕೆ, ಅಡುಗೆಗೆ ಅಥವಾ ಬೇರೆ ಪ್ರತಿಯೊಂದು ಉದ್ದೇಶಕ್ಕೆ ಉಪಯೋಗಿಸಬಹುದು. ಅದು ಬಿಟ್ಟರೆ ಧೂಪ್ ಕುಂಡ ಮಾಡ್ತಾರೆ, ಸೋಪ್ ಮಾಡ್ತಾರೆ, ಊದಿನ ಕಡ್ಡಿ ಮಾಡ್ತಾರೆ. ಅದಲ್ಲದೆ ಜೀವಾಮೃತ ಅಂದರೆ ಅರ್ಕ ಅಂತಾರೆ, ಅಂದರೆ ಬೆಳೆಗಳಿಗೆ ಸಿಂಪಡಿಸಲಿಕ್ಕೆ ಬೇಕಾಗುವಂಥ ಎಲ್ಲ ಆರ್ಗ್ಯಾನಿಕ್ ಥರದ ಒಂದು ಮ್ಯಾನೋರ್ ಇರ್ಬೋದು ಅಥವಾ ಒಂದು ಕೀಟನಾಶಕ ಇರ್ಬೋದು, ಇದನ್ನೆಲ್ಲ ಮಾಡಬಹುದು. ಓಕೆ, ಸೊ ನಾವು ಇದರಲ್ಲಿ 2 ದಿವಸದಲ್ಲಿ ಇದನ್ನೆಲ್ಲ ಕಲ್ತ್ವಿ. ಇದಲ್ಲದೆ ಅಲ್ಲಿ ಒಂದು ದೇಸಿ ತಳಿ ಸಾಕ್ತಾರೆ, ಮಹಾರಾಷ್ಟ್ರದ ದೇಸಿ ತಳಿ. ಅದನ್ನ ನೋಡಲಿಕ್ಕೆ ಒಂದು ಅವಕಾಶ ಸಿಕ್ತು, ಅದನ್ನ ಒಂದು ಸೇವೆ ಮಾಡುವಂಥ ಅವಕಾಶ ಸಿಕ್ತು. ಅದಲ್ಲದೆ ನಮಗೆ ಅಲ್ಲಿ ಸುಧೀರ್ ಜಿ ಅಂತ ಒಬ್ಬರು ಹಿರಿಯ ಅದರದ ಒಂದು ಮೇನ್ ಓನರ್ ಇದ್ದಾರೆ, ಅವರ ಒಂದು ಆಶೀರ್ವಾದ ಸಿಕ್ತು. ಸೊ ಅಲ್ಲಿ ಅದು ಮುಗಿದ ತಕ್ಷಣ ನಾನು ಪೂನಾಗೆ ಬಂದೆ, ವಾಗೋಲಿಗೆ. ಅಲ್ಲಿ ನಮ್ಮ ಸರ್ ಮತ್ತು ಡಾಕ್ಟರ್ ಸರ್ ಯೋಗಿ ಸರ್ ಅವರು ಮತ್ತು ಅವರ ಮಿತ್ರರಾದಂಥ ಸಿಂಗ್ ಅಂತಿದ್ದಾರೆ. ಅವರು ಇಬ್ಬರು ಸೇರಿ ಆಕಳುಗಳನ್ನ ಹೆಂಗೆ ಸಾಕೋದು, ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಫಾಡರ್, ಜಾಸ್ತಿನೂ ಖರ್ಚಾಗ್ಬೋದು, ಕಮ್ಮಿ ಖರ್ಚಾಗ್ಬೋದು, ವೆರೈಟಿ ನಾವು ಹೇಗೆ ತಿಂತೀವಲ್ಲ ಅದೇ ಥರದ್ದು. ಓಕೆ, ಪ್ರತಿಯೊಂದು ಫಾಡರ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ಏನು ತಿನ್ಬೇಕು, ಯಾವ ಕಾಲದಲ್ಲಿ ಏನು ಕೊಡಬೇಕು, ಯಾವ್ದು ಜಾಸ್ತಿ ಕೊಡಬಾರ್ದು, ಜಾಸ್ತಿ ಕೊಟ್ಟರೆ ಏನಾಗುತ್ತೆ, ಕಡಿಮೆ ಕೊಟ್ಟರೆ ಏನಾಗುತ್ತೆ, ಯಾವ್ದು ಕೊಟ್ಟರೆ ಬೇಗ ಗರ್ಭಧಾರಣೆ ಆಗುತ್ತೆ, ಮಗುಗೆ ಯಾವ್ದು ಒಳ್ಳೆಯದು, ಈಫರ್ಗೆ ಯಾವ್ದು ಒಳ್ಳೆಯದು. ಸೊ ಪ್ರತಿಯೊಂದು ಇದನ್ನು ನಮಗೆ ಕಲಿಯುವಂಥ ಅವಕಾಶ ಸಿಕ್ತು. ಸೊ ಇದನ್ನು ನಾವು ಪ್ರತಿಯೊಬ್ಬರು ಮ್ಯಾನೇಜ್ ಮಾಡಿದರೆ ನಾವು ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿ ಬೆಳಿಬೋದು. ಅದಲ್ಲದೆ ಒಂದು ಆಯುರ್ವೇದಿಕ್ ನಾವೇನು ಉಪಯೋಗ ಮಾಡ್ತೀವಿ ಅದೇ ರೀತಿ ನಾವು ಆಕಳುಗಳಿಗೆ ಕೊಟ್ಟರೆ ಆಕಳು ಚೆನ್ನಾಗಿ ತಿನ್ನುತ್ತೆ, ಆಕಳು ಚೆನ್ನಾಗಿ ತಿಂದರೆ ಆಕಳ ಹಾಲು ಚೆನ್ನಾಗಿ ಬರುತ್ತೆ, ಆಕಳ ಹಾಲು ಕುಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ತಾವುಗಳೆಲ್ಲ ಸರ್ದ ಒಂದು ಅನುಭವ ತಗೊಳ್ಳಿ. ಓಕೆ, ಅವರು ನಿಮಗೆ ಬೇಕಾದಷ್ಟು ಹೇಳೋದಿದೆ. ಇದನ್ನ ಕಲ್ತಿರೋದು ಒಂದು 20% ಮಾತ್ರ, ಇನ್ನು 80% ಕಲಿಯೋದಿದೆ. ನಾನಂತೂ ಅವ್ರ ಟಚಲ್ಲಿ ಇರ್ತೀನಿ. ಸೊ ತಾವೆಲ್ಲ ಬಂದು ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದರೆ ನೀವು ಹೆಚ್ಚೆಚ್ಚು ಕಲಿಬೋದು. ಥ್ಯಾಂಕ್ ಯು.